ಏನಯ್ಯ, ಈ ಆಫೀಸ್ಗೆ ಬಾಸ್ ಆಗಿರೋ ನಾನು ಬಂದ್ರೆ ಒಂದು ನಮಸ್ಕಾರ ಹಾಕಕ್ಕೂ ಬರಲ್ಲ ನಿನಗೆ? ಹಲೋ, ಹಾಯ್, ನಮಸ್ಕಾರ. ಜೆನ್ಜಿ ಟಾಪಿಕ್ ನ ಮೊದಲನೇ ಎಪಿಸೋಡ್ಗೆ ಎಲ್ಲರಿಗೂ ಸ್ವಾಗತ. ಏನಪ್ಪಾ, ನೋಡ್ತಾ ನೋಡ್ತಾ ವರ್ಷದ 6 ತಿಂಗಳು ಕಳೆದೇ ಹೋದು. ಇನ್ನ ಬರೋ 6 ತಿಂಗಳಲ್ಲಿ ನೋಡಕ್ಕೋ ಮಾಡಕ್ಕೋ ಬೆಜ್ಜಾನೇ ಇವೆ. ಈ ವರ್ಷ ಸ್ಟಾರ್ಟಿಂಗ್ ಮಿಡಲ್ ತನಕನು ಬೆಜ್ಜನ್ ಮೂವೀಸ್ ಬಂದ್ವು. ಅದ್ರಲ್ಲಿ ನೆನ್ಪಿಟ್ಕೊಳಕಿನ ಮರ್ತವಂತ ಸಿನಿಮಾಗಳು ಬಂದಿದ್ದೆ ಜಾಸ್ತಿ. ಈ ತರ ಮರೆಯುವಂತ ಸಿನಿಮಾಗಳ ಮಧ್ಯೆ ನಾನ್ ನೆನ್ಪಿಟ್ಕೊಳ್ಳೋಂತರ ಮಾಡಿರೋ ಸಿನಿಮಾಗಳು ತುಂಬಾ ಕಡಿಮೆನೆ. ಅದು ಒಂದು ಓಟು, ಒಂದು ಶಾಕಾಹಾರಿ, ಇನ್ನೊಂದು ಬ್ಲಿಂಕು. ಸಿನಿಮಾಗಳಿಗೆ ಥಿಯೇಟರ್ ಅಲ್ಲಿ ಒಳ್ಳೆ ರೆಸ್ಪಾನ್ಸ್ ಸಿಕ್ಕಿಲ್ಲ, ಆದ್ರೆ ನೋಡಿರೋ ಜನಗಳು ಮಾತ್ರ ತುಂಬಾನೇ ಚೆನ್ನಾಗಿದೆ ಅಂತಾನೆ ರೆಸ್ಪಾನ್ಸ್ ಬಂದಿತ್ತು. ಕಲೆಕ್ಷನ್ ಮಟ್ಟದಲ್ಲಿ ತುಂಬಾ ಲೋ ಲೆವೆಲ್ ಅಲ್ಲಿ ದುಡಿಮೆ ಮಾಡಿರುವಂತ ಈ ಸಿನಿಮಾಗಳು, ಆದ್ರೆ ನಮ್ಮ ಎಕ್ಸ್ಪೆಕ್ಟೇಷನ್ ಹೈ ಮಾಡಿ ಕಡಿಮೆ ದುಡ್ದ ಸಿನಿಮಾಗಳು ಜಾಸ್ತಿ ಇದೆ. ಈ ತರ ಸಿನಿಮಾಗಳಿಗೆ ಥಿಯೇಟರ್ ಅಲ್ಲಿ ಗೆಲುವೇ ಸಿಗಲ್ಲ. ಯಾಕಪ್ಪ ಅಂದ್ರೆ ನಮ್ ಜನಗಳು OTT ಬಂದ್ಮೇಲೆ ನೋಡೋಣ ಅಂತ ಎಲ್ಲರೂ ಫಿಕ್ಸ್ ಆಗಿರ್ತಾರೆ. OTT ಬಂದು ನೋಡಿ ಆಮೇಲೆ ಓ ಸಖತ್ತಾಗಿದೆ ಗುರು ಅಂತ ಹೇಳೋರೆ ತುಂಬಾ ಜಾಸ್ತಿ. ಸಿನಿಮಾ ಮಾಡೋರು ಹೇಳ್ತಾರೆ ಥಿಯೇಟ್ರಿಗೆ ಜನನೇ ಬರ್ತಾ ಇಲ್ಲ ಅಂತ, ಆದ್ರೆ ಜನ ಏನ್ ಹೇಳ್ತಾರೆ, ಏನು ಸಂಬಂಧ ಇಲ್ಲದಂತ ಸಿನಿಮಾ ಥಿಯೇಟರ್ ಅಲ್ಲಿ ಒಳ್ಳೆ ಸಿನಿಮಾ ಬರ್ತಾ ಇಲ್ಲ ಅಂತ. ಇಂಥ ಸಿಚುವೇಶನ್ ಅಲ್ಲಿ ಥಿಯೇಟ್ರಿಗೆ ಜನ ಕರೆಸ್ತಾ ಇದ್ದಿದ್ದೆ ಕೆಲ ಸ್ಟಾರ್ಸ್ ಗಳು ಮಾತ್ರ. ಅದ್ರಲ್ಲಿ ನಮ್ಮ ದರ್ಶನ್ ಕೂಡ ಒಬ್ರು. ಅವರ ನೆಕ್ಸ್ಟ್ ಸಿನಿಮಾ ಬರ್ಬೇಕಾಗಿದ್ದು ಡೆವಿಲ್. ಅದು ಸದ್ಯಕ್ಕಂತೂ ಬರಲ್ಲ ಅಂತ ಅನ್ಕೊಂತೀನಿ, ಯಾಕಂದ್ರೆ ನಿಮಗ್ ಗೊತ್ತಿರೋ ತರ ಅವ್ರು ಇವಾಗ ಎಲ್ಲಿದ್ದಾರೆ ಅಲ್ವಾ. ಹಾಗಾಗಿ ನೀವೇನು ಟೆನ್ಷನ್ ತಗೋಬೇಡಿ, ಯಾಕಂದ್ರೆ ಥಿಯೇಟರ್ ಅಲ್ಲಿ ಒಳ್ಳೆ ಸಿನಿಮಾಗಳು ಈ ವರ್ಷ ಖಂಡಿತ ಬಂದೇ ಬರ್ತವೆ. ಈ ಬರೋ 6 ತಿಂಗಳಲ್ಲಿ ಸುಮಾರು ಸಿನಿಮಾ ರಿಲೀಸ್ ಆಗೋದಂತೂ ಬಾಕಿ ಇದೆ. ಅದ್ರಲ್ಲೂ ಮೋಸ್ಟ್ ಆಂಟಿಸಿಪೇಟೆಡ್ ಮೂವಿ ಅಂತಾನೆ ಹೇಳ್ಬೋದು, ಅದು ನಮ್ಮ ಕಿಚ್ಚ ಸುದೀಪ್ ಅವರ ಮ್ಯಾಕ್ಸ್ ಚಿತ್ರ. ಮೊನ್ನೆ ತಾನೇ ಅದರ ಟೀಸರ್ ಬಿಟ್ರು. ಚಿಂದಿ, ಆ ಸ್ವ್ಯಾಗು, ಆ ಒಂದು ಕದರು ಫ್ಯಾನ್ಸಿಗಂತಾನೆ ಮಾಡಿರುವಂತ ಸಿನಿಮಾ ಅಂತ ಅವರಾಗೆ ಹೇಳಿದ್ದಾರೆ. ಅದಾದ್ಮೇಲೆ ಭೀಮಾ, ವಿಜಯ್ ಕುಮಾರ್ ಅವರ ಬಹು ನಿರೀಕ್ಷಿತ ಸಿನಿಮಾ ಭೀಮಾ. ಸಲಗ ಆದ್ಮೇಲೆ ಭೀಮನ ಅನೌನ್ಸ್ ಮಾಡಿದ್ರು. ಅದರ ಟೀಸರ್, ಅದರ ಸಾಂಗ್ಸ್ ಕೂಡ ತುಂಬಾನೇ ಟ್ರೆಂಡ್ ಅಲ್ಲಿ ಬಂದಿತ್ತು. ಹಾಗೆ ಇದೇ ಆಗಸ್ಟ್ ಅಲ್ಲಿ ಅವ್ರು ಕೂಡ ಬರ್ತಾ ಇದ್ದಾರೆ. ಭೀಮಾ ಆದ್ಮೇಲೆ ಯಾರು ಬರ್ತಿದ್ದಾರೆ ಅನ್ಕೊಂಡಿದ್ದೀರಾ? ಅದು ಬೇರೆ ಯಾರು ಅಲ್ಲ, ನಮ್ಮ ಡಾಕ್ಟರ್ ಶಿವರಾಜ್ ಕುಮಾರ್ ಅಲಿಯಾಸ್ ಭೈರತಿ ರಣಗಲ್. ಅವರು ಇದೇ ಸೆಪ್ಟೆಂಬರ್ಗೆ ಬರ್ತಾ ಇದ್ದಾರೆ. ನರ್ತನ್ ಅವರ 2ನೇ ನಿರ್ದೇಶನದ ಈ ಸಿನಿಮಾ ಮಫ್ತಿಯ ಪ್ರೀಕ್ವೆಲ್ ಆಗಿದೆ. ಇದಾದ್ಮೇಲೆ ಸಾಲಾಗಿ ಶಿವನನ್ ತುಂಬಾ ಅಪ್ಡೇಟ್ಸ್ ಬಂದ್ವು, ಆದ್ರೆ ಎಲ್ಲರಿಗೂ ಹುಚ್ಚೆಪ್ಸಿದ್ದು ಭೈರತಿ ರಣಗಲ್. ಯಾಕಂದ್ರೆ ಮಫ್ತಿ ಕ್ರೇಜು ಇನ್ನು ಯಾರಿಗೂ ಕಮ್ಮಿ ಆಗಿಲ್ಲ. ಎಲ್ಲ ಮುಗ್ಮೇಲೆ ಲಾಸ್ಟಿಗೆ ಯಾರು ಬರ್ತಿದ್ದಾರೆ ಗೊತ್ತಾ? ಅದು ಕನ್ನಡ ಇಂಡಸ್ಟ್ರಿಯ ಬಹು ನಿರೀಕ್ಷಿತ ಸಿನಿಮಾ, ಅದು ಮಾರ್ಟಿನ್. ಯಾಕಪ್ಪ ಅಂದ್ರೆ ಎಲ್ಲ ಕಡೆ ಇವಾಗ ಸದ್ದು ಮಾಡ್ತಾ ಇರೋದೇ ಮಾರ್ಟಿನ್. ಎಲ್ಲೇ ಹೋದ್ರು ಎಲ್ಲರೂ ಕೇಳೋದೊಂದೇ ಮಾರ್ಟಿನ್. ಯಾಕಪ್ಪ ಅಂದ್ರೆ ಈ ಸಿನಿಮಾ 90-100 ಕೋಟಿಯಲ್ಲಿ ಮಾಡ್ತಾ ಇದಾರೆ. ಅದು KGF ಆದ್ಮೇಲೆ ಹೈ ಬಜೆಟ್ ಸಿನಿಮಾ ಅಂತ ಇದನ್ನೇ ಎಲ್ಲರೂ ಕನ್ಸಿಡರ್ ಮಾಡ್ತಾ ಇರೋದು. ನಾವು ಎಲ್ಲೂ ನೋಡದೇ ಇರೋಂತ ಆಕ್ಷನ್ ಸೀಕ್ವೆನ್ಸ್ ನ ಈ ಸಿನಿಮಾದಲ್ಲಿ ನಾವು ನೋಡಬಹುದು. ಇದರ ನಡುವೆನೂ ತುಂಬಾ ಸಿನಿಮಾಗಳು ಬರ್ತವೆ. ನಾನು ಅವಕ್ಕೆ ಹೋಗ್ಬೇಡಿ ಅಂತ ಹೇಳ್ತಿಲ್ಲ, ನೋಡ್ಬೇಡಿ ಅಂತಾನು ಹೇಳ್ತಾ ಇಲ್ಲ. ನಾನು ಹೇಳಿರುವಂತ ಈ ಸಿನಿಮಾಗಳು ಒಂದು ಬಾರ್ನ ಸೆಟ್ ಮಾಡಿರುವಂತ ಸಿನಿಮಾಗಳು. ಎಲ್ಲಾ ಜನ ಎಕ್ಸ್ಪೆಕ್ಟೇಷನ್ ತಗೊಂಡು ಥಿಯೇಟರ್ ಹೋಗುವಂತ ಈ ಸಿನಿಮಾಗಳು. ಅದಕ್ಕಿಂತ ಮುಂಚೆ ಬರೋ ಸಿನಿಮಾಗಳು ಇದನ್ನು ನೋಡಿ ತುಂಬಾ ಚೆನ್ನಾಗಿರ್ತವೆ, ಆಯ್ತಾ? ಆಮೇಲೆ ಅದ್ರ ಬಗ್ಗೆ ಡಿಸ್ಕಸ್ ಮಾಡೋದಂತೆ. ಓಕೆ, ಥ್ಯಾಂಕ್ ಯು, ಬಾಯ್.